ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಿ ಎಲ್ಲರೂ. ಮಹಿಳಾ ದಿನಾಚರಣೆ ಆಗಿದ್ರಿಂದ ನಮ್ಮದೇ ಹವಾ ಇವತ್ತು. ಒಂದ್ ದಿವಸ ಮಾತ್ರ ನೆನಪಲ್ಲಿರ್ಲಿ. ಮತ್ತೆ ನಾಳೆಯಿಂದ ಎಲ್ಲ ಹೇಳೋದೇನ್ ಬೇಡ, ಅದು ಹಾಗೆ ಇರುತ್ತೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಇದು ಮನುಸ್ಮೃತಿಯಲ್ಲಿ ಮನು ಹೇಳದಂತ ಒಂದು ಮಾತು. ಎಲ್ಲಿ ನಾರಿ ಅಥವಾ ಮಹಿಳೆ ಯಾವ ಮನೆಯಲ್ಲಿ ಪೂಜಿಸಲ್ಪಡ್ತಾಳಲ್ಲ, ಆ ಮಹಿಳೆ ಇರುವಂತಹ ಮನೆ ತುಂಬಾ ಸಮೃದ್ಧವಾಗಿರುತ್ತ ಅಂತ ಈ ಒಂದು ಶ್ಲೋಕದ ಅರ್ಥ. ಇದನ್ನ ನಾವು ತುಂಬಾ ಜನ ಪಾಲಿಸ್ತಾರ, ಕೆಲವೊಂದಿಷ್ಟು ಜನ ಪಾಲಿಸಲ್ಲ, ಹಂಗೂ ಹಿಂಗೂ ಕೂಡ ಇರುತ್ತೆ. ಅದ್ರ ಬಗ್ಗೆ ಏನಿಲ್ಲ. ಇವತ್ ಯಾಕೆ ನಾನು ಮಹಿಳೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವಾಗ್ಲೂ ಮೋಟಿವೇಶನ್ ಕ್ಲಾಸ್ ಮಾಡೋರು ಇವತ್ ಯಾಕೆ ಮಹಿಳೆ ಬಗ್ಗೆ ಮಾತಾಡ್ತಾರ ಅಂತ ನಿಮಗ್ ಅನಿಸ್ತಿರ್ಬೋದು. ಇವತ್ತು ಮಹಿಳಾ ದಿನಾಚರಣೆ ಆಗಿದ್ರಿಂದ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಹಿಳೆಯರ ಬಗ್ಗೆನೆ ಮಾತಾಡೋಣ ಅಂತ ಬಂದಿದ್ದೀನಿ. ಮಹಿಳಾ ದಿನಾಚರಣೆ ಅಂದ ತಕ್ಷಣ ಮಾರ್ಚ್ 8ನೇ ತಾರೀಕು ಇವತ್ತಿನ ದಿವಸ ಎಲ್ಲಾರು ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀರಿ. ಹಿಂಗ್ ರೆಡಿ ಆಗ್ಬಿಟ್ಟು ಆಚರಿಸಿ ಬಿಟ್ಬಿಡ್ತೇವಿ. ಮತ್ತೆ ನಾವು ವಾಪಸ್ ಮಹಿಳಾ ದಿನಾಚರಣೆ ಅಂತ ನೆನ್ಪು ಮಾಡ್ಕೊಳ್ಳೋದು ಯಾವಾಗಂದ್ರೆ ಮುಂದಿನ ವರ್ಷ ಬಂದಾಗೇನೆ ನೆನ್ಪು ಮಾಡ್ಕೊಳ್ತೇವಿ. ಅದಕ್ಕಿಂತ ಮೊದ್ಲಿಗೆ ಈ ಮಹಿಳಾ ದಿನಾಚರಣೆ ಹೆಂಗಾಯ್ತು ಅಂತಂದ್ರೆ 1846ರಲ್ಲಿ ಅಮೆರಿಕದಲ್ಲಿ ಒಂದು ಸಭೆ ಇರುತ್ತಾ. ಆ ಸಭೆಯಲ್ಲಿ ಮಹಿಳೆಯರಿಗೆ ಮಾತಾಡಕ್ ಅವಕಾಶ ಕೊಡಲ್ಲ. ಹಾಗಾಗಿ ಎಲಿಜಬೆತ್ ಕ್ಯಾಡಿ ಅನ್ನುವಂತ ಒಬ್ಬ ಮಹಿಳೆ ವಿರೋಧವನ್ನ ವ್ಯಕ್ತಪಡಿಸ್ತಾಳ. ಅದ್ರ ಜೊತೆಗೆ ಮೋಟ್ ಅನ್ನುವಂತ ಇನ್ನೊಬ್ಬ ಮಹಿಳೆ ಸೇರ್ಕೋತಾಳ. ಇಬ್ರು ಸೇರಿ ವಿರೋಧವನ್ನ ವ್ಯಕ್ತಪಡಿಸ್ತಾರ. ಯಾಕೆ ಮಹಿಳೆಯರಿಗೆ ನೀವು ಮಾತನಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ. ಹಾಗಾಗಿ ಅಲ್ಲಿಂದ ಅದು ಮೊದಲ ಕಿಡಿ ಅಂತ ಹೇಳ್ತೇವಲ್ಲ, ಅದು ಪ್ರಾರಂಭವಾಗಿದ್ದು ಅವಾಗ 1846ರಲ್ಲಿ. ಹಾಗೆ ಅದು ಮುಂದುವರ್ಕೊಂಡ್ ಬರುತ್ತಾ. ಮುಂದೆ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಅಂದ್ರೆ 1847ರಲ್ಲಿ ಅವರು ಇಬ್ರು ಸೇರಿ ಮೋಟ್ ಮತ್ತೆ ಕ್ಯಾಡಿ, ಎಲಿಜಬೆತ್ ಕ್ಯಾಡಿ ಇಬ್ರು ಸೇರಿ ಏನ್ ಮಾಡ್ತಾರ, 100 ಜನ ಮಹಿಳೆಯರನ್ನ ಒಂದ್ ಕಡೆ ಗುಂಪು ಸೇರಿಸ್ತಾರ. ಸೇರಿಸಿ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ರಾಜಕೀಯವಾಗಿ ಎಲ್ಲದ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ. ಅದನ್ನೇ ನಾವು ಮೊಟ್ಟ ಮೊದಲದ್ದು ಅಂತ ಹೇಳ್ತೇವೆ. ಆಮೇಲೆ ನೆಕ್ಸ್ಟ್ ಫೆಬ್ರವರಿ 28, 1908ರಲ್ಲಿ ಮತ್ತೆ ಇದನ್ನ ಏನ್ ಮಾಡ್ತಾರ, ಅವಾಗಿಂದ ಮರ್ತೋಗಿರತ್ತ, ಮತ್ತೆ ವಾಪಸ್ ಅದನ್ನ ಜಾರಿಗೆ ತರ್ತಾರ. ಮತ್ತೆ ಎಲ್ಲಾ ಮಹಿಳೆಯರು ಸೇರಿ ಮಾತಾಡ್ಕೊಳ್ತಾರ. ಆಮೇಲೆ ಏನಾಗುತ್ತಂದ್ರ ಮಾರ್ಚ್ 8ನೇ ತಾರೀಕು ಅಂತ ನಿಗದಿ ಆಗಿರಲ್ಲ. ಅದೇನಾಗುತ್ತಂದ್ರೆ 1977ರಲ್ಲಿ ವಿಶ್ವಸಂಸ್ಥೆ ಅಂಗೀಕಾರ ಮಾಡುತ್ತೆ. ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸ್ಬೇಕು ಅಂತ ಆ ವಿಶ್ವಸಂಸ್ಥೆ ಅಂಗೀಕಾರ ಮಾಡದಾಗಿಂದ ಅವಾಗಿಂದ ಹಿಡಿದು ಇವತ್ತಿನವರೆಗೂ ನಾವೇನ್ ಮಾಡ್ತೇವೆ, ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದಿಷ್ಟು ಸಂಕ್ಷಿಪ್ತವಾದಂತಹ ಒಂದು ಮಹಿಳಾ ದಿನಾಚರಣೆಯ ಇತಿಹಾಸ. ಇದರ ಜೊತೆಗೆ ಬಂದಾಗ ಮತ್ತೆ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಮಾಡ್ತೇವಿ. ಅಲ್ಲಿ ಏನನ್ನ ಆಚರಿಸ್ತೇವಿ ಮತ್ತೆ ಏನನ್ನ ಮಾತನಾಡಲಾಗುತ್ತೆ ಅಂತ ಕೇಳಿದಾಗ ಪ್ರತಿಯೊಂದು ದೇಶನೂ ಆಚರಿಸ್ತಾರೆ ಇದನ್ನ. ಅಲ್ಲಿ ಏನಂತಂದ್ರ ಮಹಿಳೆ ಸಾಧನೆ ಮಾಡಿದಂತ ಹಲವಾರು ಮಹಿಳೆಯರಿಗೆ ಪ್ರಶಸ್ತಿ, ಪುರಸ್ಕಾರಗಳು ಈ ರೀತಿ ಎಲ್ಲ ಕೊಡ್ತಾರೆ. ಆಮೇಲೆ ಎಲ್ಲಾ ಮಹಿಳಾ ಸಂಘ ಸಂಸ್ಥೆಗಳು ಅಂತ ಏನು ಇರ್ತಾವಲ್ಲ, ಆ ಮಹಿಳಾ ಸಂಘ ಸಂಸ್ಥೆಗಳೆಲ್ಲ ಒಂದೊಂದ್ ಕಡೆ ಸೇರಿ ಅವರು ಏನೇನು ಆರ್ಗನೈಸೇಷನ್ ಮಾಡಿರ್ತಾರಲ್ಲ ಅದನ್ನ ಫಂಕ್ಷನ್ ರೂಪದಲ್ಲಿ ಮಾಡ್ತಾರ. ಒಟ್ನಲ್ಲಿ ಇವತ್ತೊಂದು ದಿವಸ ನಮ್ಮದು, ನಾವು ಖುಷಿಯಾಗಿರೋಣ ಅನ್ನೋ ರೀತಿಯಲ್ಲಿ ಮಾಡ್ತಾರ. ಸಂಕ್ಷಿಪ್ತವಾಗಿ ನನಗ್ ತಿಳಿದಂಗ ಇಲ್ಲಿ ಏನು ಅಂತಂದ್ರೆ, ಮಹಿಳಾ ದಿನಾಚರಣೆ ಅಥವಾ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಆಚರಿಸ್ತೇವಿ. ಅದು ಹ್ಯಾಂಗ್ ಬಂತು ಗೊತ್ತಾಯ್ತು, ಏನ್ ಮಾಡ್ತೇವೆ ಅಂತಾನು ಗೊತ್ತಾಯ್ತು. ಅಲ್ಲಿ ಏನಂತಂದ್ರೆ ಮಹಿಳೆಯ ಯಾವಾಗ್ಲೂ ನಾವ್ ಅನ್ಕೋತೇವೆ ಲಿಂಗ ತಾರತಮ್ಯ ಅಂತ ಹೇಳ್ತಿರ್ತೇವೆ ಯಾವಾಗ್ಲೂ. ಅಂದ್ರೆ ಮಹಿಳೆಯರಿಗೆ ಏನೇ ಆದ್ರೂ ಕೂಡ ಒಂದ್ ಸ್ವಲ್ಪ ಆದ್ರೂ ನಾವು ಕೆಳಗಿಟ್ಟೆ ಮಾತಾಡ್ತೇವಿ, ಲಿಂಗ ತಾರತಮ್ಯ ತೋರಿಸ್ತೇವಿ ಅಂತ ಎಲ್ಲಾರು ಹೇಳ್ತಿರ್ತಾರ. ಆದ್ರ ಎಷ್ಟು ಜನ ಮಹಿಳೆಯರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದಿರೋ ಇಲ್ಲೋ ಗೊತ್ತಿಲ್ಲ, ಮಹಿಳೆಯರಿಗೆ ಲಿಂಗ ತಾರತಮ್ಯದಕ್ಕಿಂತ ಆರ್ಥಿಕ ತಾರತಮ್ಯ ಜಾಸ್ತಿ ಇದೆ ಅಂತ. ಈಗ ನಾವು ಹಳ್ಳಿಗಳಲ್ಲಿ, ಎಲ್ಲಾ ಕಡೆನೂ ಇದೆ ಅದು, ಹಳ್ಳಿಗಳಂತ ಪರ್ಟಿಕ್ಯುಲರ್ ಆಗಿ ಹೇಳೋದ್ ಬೇಡ, ಆದ್ರೂ ಹೇಳ್ತೇನೆ. ಹಳ್ಳಿಗಳಲ್ಲಿ ಕೆಲ್ಸಕ್ಕೆ ಹೋಗ್ತಿರ್ತಾರ. ನಾವ್ ಎಷ್ಟೋ ಸರ್ ನನ್ ಕಿವಿಯರ ಕೇಳಿದ ಮಾತುಗಳು, ಹೆಣ್ಣಾಳು ಗಂಡಾಳು ಅಂತ ಹೇಳ್ತಿರ್ತಾರ. ಅಲ್ಲಿ ಯಾಕೆ ಹೆಣ್ಣಾಳು ಅಂದ ತಕ್ಷಣ ಇಷ್ಟು ದುಡ್ಡು, ಗಂಡಾಳು ಅಂದ ತಕ್ಷಣ ಇಷ್ಟು ದುಡ್ಡು, ಯಾಕ? ಇಬ್ರದ್ದು ಈಕ್ವಲ್ ಕೆಲ್ಸ ಇರುತ್ತಲ್ಲಿ. ಆದ್ರೂ ಕೂಡ ಹೆಣ್ಮಕ್ಳು ಅಂದ ತಕ್ಷಣ ಕಮ್ಮಿ ದುಡ್ಡು ಕೊಡ್ತಾರ, ಗಂಡ್ಮಕ್ಳು ಅಂದ ತಕ್ಷಣ ಜಾಸ್ತಿ ದುಡ್ಡು ಕೊಡ್ತಾರ. ಇದು ಒಂಥರ ತಾರತಮ್ಯನೇ. ಇದು ಎಂಥ ತಾರತಮ್ಯ ಅಂದ್ರ ಆರ್ಥಿಕ ತಾರತಮ್ಯ ಅಂತ ಹೇಳ್ಬೋದು. ಇದೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಮಾಡದಂತ ಒಂದು ಕಾನ್ಸೆಪ್ಟ್ ಇದು. ಈಗ ಏನಾಗಿದೆ ಅಂದ್ರೆ, ಈಗ ಆತರ ಏನೂ ಇಲ್ಲ. ಈಗೆಲ್ಲ ರಾಜಕೀಯದಲ್ಲೂ
ನಾವೇ ಇದೀವಿ, ಐ ಮೀನ್ ಮಹಿಳೆಯರೇ ಇದೀವಿ. ರಾಜಕೀಯದಲ್ಲೂ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಇದೀವಿ. ಗಂಡಸರು ನಮ್ಮನ್ನ ಈಕ್ವಲ್ ಆಗೇ ನೋಡ್ತಾರ. ಹಾಗಾಗಿ ಈಗ ಆ ತರದ್ದು ಯಾವುದೇ ತಾರತಮ್ಯನೂ ಇಲ್ಲ. ಆದ್ರೆ ಎಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ಎಲ್ಲಾರ ಮನೆಯಲ್ಲೂ ದಿನನಿತ್ಯ ನಡೆದಿರ್ತಾವು. ಅವುಗಳನ್ನ ನಾವು ಸರಿ ದೂಗಿಸ್ಕೊಂಡು ಹೋಗ್ತಾ ಇರೋದು ಹೋಗ್ಬೇಕು ಅಷ್ಟೇ. ಏನಾಗತ್ತಂದ್ರ ಒಂದೊಂದ್ ಕಡೆ ಈಗ ನಾವು ರಾಜಕೀಯದಲ್ಲೇ ಇರ್ಲಿ, ಅಥವಾ ಒಂದು ಒಳ್ಳೆ ಹುದ್ದೆಯಲ್ಲೇ ಇರ್ಲಿ ಮಹಿಳೆಯರು, ಅಥವಾ ಒಂದು ಒಳ್ಳೆ ಕೆಲಸದಲ್ಲೇ ಇರ್ಲಿ, ಇಲ್ಲ ಅಂದ್ರೆ ಎಲ್ಲಾದ್ರೂ ಈಗ ಹೊರಗಡೆ ಪ್ರತಿಯೊಂದು ಕೆಲಸನೂ ಮಹಿಳೆಯರು ಮಾಡ್ತಿದ್ದಾರೆ ಇವಾಗ. ಕಂಡಕ್ಟರ್ ಇರ್ಬೋದು, ಪೈಲಟ್ ಇರ್ಬೋದು, ಅಥವಾ ಈಗ ಡ್ರೈವರ್ ಇರ್ಬೋದು. ಈ ಗಂಡಸರು ಮಾಡೋ ಕೆಲಸಗಳನ್ನೆಲ್ಲರೂ ಮಹಿಳೆಯರು ಮಾಡ್ಕೊಂಡು ಹೋಗ್ತಿದ್ದಾರೆ ಇವಾಗ. ಯಾವುದೇ ರೀತಿಯಾದಂತಹದ್ದು ಏನು ಆತರ ಏನು ಇಲ್ಲ. ನೀವೇ ಮಾಡ್ಬೇಕು, ನಾವೇ ಈ ಕೆಲಸ ನಾವೇ ಮಾಡೋದು, ನೀವೇ ಮಾಡೋದು ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಇಲ್ಲ. ಆವಾಗ ಹೇಳ್ತಿದ್ರು ಏನಂದ್ರ ಏನಪ್ಪಾ ಹೆಣ್ಣು ಹುಟ್ಟಿತಂದ್ರ ಸೆರಗ್ನಲ್ಲಿ ಕೆಂಡ ಕಟ್ಕೊಂಡು ಓಡಾಡ್ದಂಗ, ಸೆರಗಲ್ಲಿ ಕೆಂಡ ಇದ್ದಂಗ ಅಂತ ಹೇಳೋರು. ಈಗ ಅದು ಬರಲ್ಲ. ಹೆಣ್ಣು ಹುಟ್ಟಬೇಕು ಅಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ ಈಗ. ಹಾಗಾಗಿ ಈಗ ಈಗಿನ ಜನರೇಷನ್ ಅಲ್ಲಿ ಆ ತಾರತಮ್ಯವನ್ನು ಆದಷ್ಟು ಕಡಿಮೆನೆ ಕಾಣ್ತೇವೆ. ಅದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಏನು ಅಂತಂದ್ರೆ ಇನ್ನೊಂದು ವಿಷಯ ಹೇಳ್ತೇನೆ ಇಲ್ಲಿ. ಎಷ್ಟೊಂದ್ ಜನ ಮಹಿಳೆಯರಿದೀವಿ, ಅತ್ತೆ ಸೊಸೆಯಾದ್ರೂ ಬಂದಿದ್ದೀರಿ ಇಲ್ಲಿ. ಏನಂತಂದ್ರೆ ನಮ್ಮ ಮಹಿಳೆ ನೀನ್ ಹೆಣ್ಣು ಅಂತ ಹೇಳೋದು ಯಾರು ಅಂದ್ರೆ ನಮಗ ಯಾವ ಗಂಡಸರು ಹೇಳಲ್ಲ. ಅತಿ ಅಪರೂಪದ ಮಾತು ಯಾವ್ದಾರ ಗಂಡಸೆ ನೀನ್ ಹೆಣ್ಣು ನೋಡ್ಕೊಂಡಿರು ಅಂತ ಹೇಳೋದು ಅಪರೂಪದ ಮಾತು. ನೆನ್ಪಿಟ್ಕೋರಿ, ನಿಮ್ ಬಾಲ್ಯವನ್ನ ನೆನ್ಸ್ಕೋರಿ ಒಂದ್ಸರಿ. ಯಾವತ್ತರ ಅಪ್ಪ ನಿಮ್ಗೆ ಹೇಳಿದ್ದು ಉಂಟಾ ನೀನ್ ಹೆಣ್ಮಗಳು ಹುಷಾರಾಗಿರು ಅಂತ? ಅಮ್ಮನೇ 20 ಸರಿ ಹೇಳಿರ್ತಾರ ದಿನಕ್ಕೆ. ಅದನ್ನ ಅಮ್ಮನೇ ಹೇಳೋದು. ನೀನ್ ಹೆಣ್ಮಗಳು ಒಂದ್ ಸ್ವಲ್ಪ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರ ಅಮ್ಮ, ಹೆಣ್ಮಗಳು ನೋಡ್ ಮಾತಾಡು, ನಾಳೆ ಅತ್ತಿ ಮನೆಯಾಗ ಹಿಂಗಾದ್ರ ಕಷ್ಟ ಶುರುವಾಗತ್ತಲ್ಲಿ. ಶೋಷಣೆ ಅಲ್ಲಿಂದನ ಸ್ಟಾರ್ಟ್ ಆಗತ್ತ, ಅಮ್ಮನಿಂದನ ನಮಗ. ಬೇಡ. ಅಪ್ಪ ಯಾವತ್ ಹೇಳಿದಾರ ನಮಗ? ನೀವ್ ಯಾವತ್ ಕೇಳಿದಿರಿ ಅಪ್ಪ ಹೇಳಿದ ಮಾತು? ಹೆಣ್ಣು ನೋಡಿರು ಅಂದಿದ್ ಕೇಳಿದಿರಿ ಯಾವತ್ತಾದ್ರೂ? ಇಲ್ಲ. ವಾಪಸ್ ದೊಡ್ಡವ್ರಾಗ್ತೇವಿ. ಶಾಲೆ ಅಥವಾ ಕಾಲೇಜ್ಗೆ ಹೋದಾಗೆಲ್ಲಾನು ಕೂಡ ಅಲ್ಲಿ ನಮ್ಗೆ ಹೇಳೋ ಶಿಕ್ಷಕಿಯರೇ ಜಾಸ್ತಿ ಹೇಳ್ತಾರ. ಯಾವ ಮೇಷ್ಟ್ರು ನಮಗ್ ಹೇಳಿದ್ ಇನ್ನುವರೆಗೂ ನೆನಪಿಲ್ಲ. ಹೆಣ್ಣು ನೀನ್ ಹೆಣ್ತರ ಇರೋ ಅಂದಿದ್ ನಮಗ್ ಗೊತ್ತೇ ಇಲ್ಲ. ಎಲ್ಲಾ ಶಿಕ್ಷಕಿಯರೇ ಹೇಳ್ತಾರ. ಏನದು ಗಂಡಸರ ತರ ಆಡ್ತಿ ಅನ್ನೋರ್ ಶಿಕ್ಷಕಿಯರೇ ಕೇಳಿರ್ತೇವೆ ಅವ್ರ ಬಾಯಿಂದನ. ನೆಕ್ಸ್ಟ್ ಮದುವೆ ಗಂಡನ ಮನೆಗ್ ಬರ್ತೇವಿ. ಅವಾಗ ಮಾವ ಇರ್ಬೋದು, ಗಂಡ ಇರ್ಬೋದು, ಆಮೇಲೆ ಮೈದ್ನಂದ್ರು ಇರ್ಬೋದು. ಎಲ್ಲಾರು ನಮ್ಮನ್ನ ಏನ್ ಅನ್ಕೊಂಡಿರ್ತಾರ? ಒಬ್ಬ ಮನುಷ್ಯಳ ಅನ್ಕೊಂಡಿರ್ತಾರ ಅಷ್ಟೇ ಅವ್ರು. ಆದ್ರ ಅತ್ತೆಯಿಂದ ಸ್ಟಾರ್ಟ್ ಆಗತ್ತ. ನೀನ್ ಹೆಣ್ಣು. ಅಲ್ಲೂ ಯಾರು ನಮಗ ಅಪೋಸ್ ಮಾಡೋದು? ಅತ್ತೇನೆ. ಅಂದ್ರೆ ಅವರು ಒಬ್ರು ಹೆಣ್ಣನೆ. ಆ ಒಂದ್ ಸೊಸೆ ಸ್ಥಾನದಿಂದ ಪ್ರಮೋಟ್ ಆಗಿರುತ್ತಲ್ಲ ಅವ್ರಿಗೆ, ಆ ಪ್ರಮೋಟ್ ಆಗಿದ್ದನ್ನ ಅವ್ರ ಒಂದ್ ಸ್ವಲ್ಪ ಝಲಕ್ ತೋರ್ಸ್ಬೇಕಿರುತ್ತ ಅಂತ ಅನ್ಸುತ್ತ. ಅದಕ್ಕೆ ಅವ್ರು ಶುರು ಮಾಡ್ತಾರ, ನೀನು ಒಂದ್ ಹೆಣ್ಣು, ನೋಡಿರು, ಮಾಡು, ಕಲಿ. ಯಾರ್ ಕಲ್ಸಾರ ನಿನಗ? ನಿಮ್ಮ ಅಪ್ಪ ಇದ್ದೇ ಕಲ್ಸಾರ ಮನ್ಯಾಗ? ಶುರು ಆಗತ್ತ. ಅಲ್ಲೂ ಕೂಡ ಅಲ್ಲಿ ಸ್ಟಾರ್ಟ್ ಆಗೋದು ಒಂದು ಅತ್ತೆಯಿಂದನ ಸ್ಟಾರ್ಟ್ ಆಗತ್ತ. ಮುಂದೆ ನಾವು ದೊಡ್ಡವರಾಗಿ ನಮಗ್ ಮಕ್ಕಳಾದಾಗ ನಾವು ಹಂಗೆ ಮಾಡ್ತೇವೆ. ಈಗ ಮಕ್ಳು ಇಬ್ರಿದ್ರು, ಹೆಣ್ಮಕ್ಳು ಗಂಡ್ಮಕ್ಳು ಇದ್ರ ನಾವೇನ್ ಮಾಡ್ತೇವಿ? ಗಂಡಸರಿಗೆ ಎಲ್ ಬೇಕಾದ್ರೂ ಕಳಿಸ್ತೇವಿ. ಹೋಗ್ಬಾ ನೀನೇನ್, ಹೋಗು 12 ಗಂಟೆಗೆ ಬಾ, ವಾಪಸ್ ನಡೆಯುತ್ತ. 1 ಗಂಟೆಗೆ ಬಾ, ನಡೆಯುತ್ತ ರಾತ್ರಿ. ಅದೇ ಹೆಣ್ಮಕ್ಳು 6 ಗಂಟೆ ಮೇಲೆ ಹೋಗ್ಲಿ, ಹೆಂಗ್ ಪರದಾಡ್ತೇವ್ ನಾವು? ಫೋನ್ ಹಿಡ್ಕೊಂಡು 10 ಮಂದಿ 20 ಮಂದಿ ಫೋನ್ ಮಾಡಿರ್ತೇವಿ, ಮಗಳು ಬಂದಿಲ್ಲ ಅಂತ ಒಂದ್ಸರಿನೂ ಕೇಳಲ್ಲ ನಾವು. ಯಾಕೆ ಈ ತಾರತಮ್ಯ ಅಂತ? ಇದು ಮನೆಯಿಂದ ಸ್ಟಾರ್ಟ್ ಆಗುವಂತದ್ದು ಅಂತ. ನೀ ಹುಡುಗಿ, ನೀ ಹೆಣ್ಮಗಳು ಅಂದ ತಕ್ಷಣ ಅದು ಒಂದು ಭಯವನ್ನ ನಾವೇ ಇಟ್ಕೊಂಡ್ ಬಿಡ್ತೇವೆ. ನಾವೇ ಇಟ್ಕೊಂಡು ಮುಂದೆ ಬೆಳಿತಾ ಬರ್ತೇವೆ. ಅದನ್ನ ಬಂದ್ಮೇಲೆ ಅದೇ ನಮ್ಮ ಜನಪದ ಗೀತೆ ಇದೆಯಲ್ಲ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ ನನ್ನ ಮಗಳೇ, ತಾಯಿಯ ಮನೆಯು ಸ್ಥಿರವಲ್ಲ. ಹೌದು, ಅದು ಗೊತ್ತು, ಅದು ಓಕೆ. ಅದ್ರ ನೆಕ್ಸ್ಟ್ ಇನ್ನೊಂದ್ ಸ್ಟಾಂಜಾ ಬರುತ್ತಲ್ಲಿ, ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದ್ರು ಉಣಬೇಕು, 4 ಹೊಡೆದ್ರು ಹೊಡೆಸ್ಕೋಬೇಕು ಅಂತ. ಇದು ಯಾವ ನ್ಯಾಯ? ಅತ್ತೆ ಮನೆಗ್ ಬಂದ ತಕ್ಷಣ ನಾವು ಒಂದ್ ಸರ್ವೆಂಟ್ ಆಗಿ ಮನೆಗ್ ಬಂದಿರ್ತೇವ ಅಂತ? ಇಲ್ಲಲ್ಲ, ಆತರ ಏನಿಲ್ಲ. ನಾವು ಒಬ್ರು ಮನುಷ್ಯರಾಗಿ ಮನೆಗ್ ಬಂದಿರ್ತೇವೆ, ಮನೆಗ್ ಕಾಲಿಟ್ಟಿರ್ತೇವೆ. ನೀ ಹೆಣ್ಣು, ನೀನೇ ಮಾಡ್ಬೇಕು ಈ ಕೆಲ್ಸ. ಹೆಣ್ಣು, ಇದು ನಿಂದೆ ಕೆಲ್ಸ. ಹೆಣ್ಣು, ಇದು ಈ ತರ ಫಸ್ಟ್ ಬರೋದ್ ನಮ್ ಮೊದ್ಲಿಗೆ. ಯಾವ ಗಂಡಸರು ನಮಗ್ ಹೇಳಿರಲ್ಲ ಅದನ್ನ, ಯಾವ ಗಂಡ್ಮಕ್ಳು ನಮಗ್ ಹೇಳಿರಲ್ಲ. ಬರೋದು ಮೊದ್ಲಿಗೆ ನಮ್ಮ ಹೆಣ್ಮಕ್ಳಿಂದನೇ ಬರುತ್ತ. ಇದು ಏನು ಅಂತ ಕೇಳಿದ್ರೆ ನಾವೇನ್ ಹೇಳ್ತೇವಿ? ನಮ್ಮ ದೊಡ್ಡದೊಂದ್ ಲೇಬಲ್ ಕೊಡ್ತೇವೆ. ಏನಂತ? ಇದು ನಮ್ಮ ಸಂಸ್ಕಾರ ಅಂತ ಹೇಳ್ಬಿಡ್ತೇವೆ. ಫೈನಲ್ ಅದು ಮುಗಿತಲ್ಲಿ. ನಮ್ ಸಂಸ್ಕಾರ ಅಂದ್ರೆ ನಾವು ಮುಂದೇನು ಮಾತಾಡಂಗೆ ಇಲ್ಲ, ಇರ್ಲೇಬೇಕು, ಇರ್ತೇವೆ. ಇನ್ನೊಂದೇನಂದ್ರೆ ನಾವು ಸಮಾನತೆ ಅಂತ ಹೇಳ್ತೇವೆ ಅವಾಗ್ಲೂ.
ಈ ಸದ್ಯಕ್ಕ ಈಗಿನ ಕಾಲದಲ್ಲಿ ನಮಗೆಲ್ಲಾ ಕಡೆನೂ ಸಮಾನತೆ ಸಿಕ್ಕಿದೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದೇನಿಲ್ಲ. ಸಮಾನತೆ ಯಾವಾಗ್ಲೂ ಇದೆ. ನಮ್ಗೆ ಆರ್ಥಿಕವಾಗಿ ಮಹಿಳೆ ಇವತ್ತು ಸಬಲ ಇದ್ದಾಳೆ. ಆಮೇಲೆ ಸಾಮಾಜಿಕವಾಗಿನೂ ಓಕೆ. ಇವಾಗಿನ ಮಹಿಳೆಯರು ಅದೃಷ್ಟವಂತರು, ನಮ್ಮನ್ನು ಸೇರಿಸ್ಕೊಂಡು. ನಾವು ಕೂಡ ಅದೃಷ್ಟವಂತರೆ. ನಮ್ಮ ಹಿಂದೆ ಈಗ ನಮ್ಮಮ್ಮ, ನಮ್ಮ ಅಜ್ಜಿ ಅವ್ರನ್ನೆಲ್ಲ ನೋಡ್ಕೊಂಡ್ರೆ ಪಾಪ ಅವ್ರು ಎಷ್ಟೊಂದು ಕಷ್ಟ ಬೀಳ್ತಿದ್ರು, ಎಷ್ಟೊಂದು ತುಂಬಾ ಸಫರ್ ಮಾಡಿದಾರ ಲೈಫ್ ಅವರೆಲ್ಲ. ನಮಗ್ ಹಂಗಿಲ್ಲ. ಈಗ ಎಲ್ಲಾ ರೀತಿಯಿಂದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಎಲ್ಲಾರು ಹೇಳ್ತಾರ, ಇದು ಒಂದು ಉಕ್ತಿನೇ ಇದೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳ ಅಂತ ಹೇಳ್ತಾರ. ಹೌದು, ನಿಜ, ಕರೆಕ್ಟ್. ಅದು ಒಂದೊಂದು ಅಕ್ಷರನು ಕೂಡ ನಿಜ. ಆದ್ರೆ ಅದ್ರ ಜೊತೆಗೆ ಏನಂತಂದ್ರೆ ಈಗಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮಹಿಳೆಯಿಂದನೂ ಒಬ್ಬ ಪುರುಷ ಇರ್ತಾನೆ. ಇದ್ರಷ್ಟೇ ಈಕ್ವಲ್ ಆಗಿರ್ಬೇಕಲ್ವಾ. ಸಂಸಾರದ ಬಂಡಿ ಎರಡು ಈಕ್ವಲ್ ಆಗಿದ್ರಷ್ಟೇ ನಡೆಯುತ್ತ. ಒಬ್ರು ಏರು ಒಬ್ರು ಪೇರು ಆದ್ರ ನಡೆಯಲ್ಲ. ಇನ್ನೇನ್ ಟೈಮ್ ಆಯ್ತು ಅನ್ಸತ್ತೆ. ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಲಾಸ್ಟ್ ಒಂದು ಉಕ್ತಿ ಹೇಳಿ ಬಿಡ್ತೇನೆ ಅಷ್ಟೇ. ನಾವು ಎಲ್ಲಾರು ಇಲ್ಲಿ ಬಂದಿರುವಂತಹ ಕೆಲವೊಂದು ಗಂಡಸರಿಗೆ ಅನ್ವಯಿಸಬಹುದು, ಕೆಲವೊಂದಿಷ್ಟು ಗಂಡ್ಮಕ್ಳಿಗೆ ಅನ್ವಯಿಸ್ಲಿಕ್ಕಿಲ್ಲ. ಯಾರ್ಗ ಅನ್ವಯಿಸುತ್ತ ಚೇಂಜ್ ಆಗ್ರಿ, ಯಾರ್ಗ ಅನ್ವಯಿಸಲ್ಲ ಇದು ನನಗಲ್ಲ ಅಂತೇಳಿ ಇಗ್ನೋರ್ ಮಾಡ್ರಿ ಅಷ್ಟೇ. ಏನಂತಂದ್ರೆ ಇಲ್ಲಿ ನಾವು ಮಹಿಳೆಯರ ಬಗ್ಗೆ ಎಷ್ಟು ಹೊತ್ತು ಮಾತಾಡಿದ್ರು ಏನ್ ಮಾತಾಡಿದ್ರು ಕಡಿಮೆನೆ ಅದು. ಹಾಗಾಗಿ ಮಾತೆಯರು, ನಮ್ಮ ಯಜಮಾನ್ರು ಮಾತಾಡ್ತಾ ಹೇಳಿದ್ರು ಹಾಸ್ಯ ಮಾಡ್ತಾ, ಮಾತೆಯರು ಅಂತ ನಿಮ್ಮನ್ನ ಯಾಕೆ ಕರೀತಾರ ಅಂದ್ರೆ ನೀವು ಜಾಸ್ತಿ ಮಾತಾಡ್ತೀವಿ ಅದಕ್ಕ ಅಂತೇಳಿ. ಹೌದಪ್ಪ, ನಾವು ಜಾಸ್ತಿ ಮಾತಾಡ್ತೇವೆ, ಅದಕ್ಕೆ ನಾವು ಮಾತೆಯರು ಅಂತ ನಾವು ಅನ್ಸ್ಕೊಳ್ತೇವೆ. ಅದು ಐ ಅಗ್ರಿ. ನಾನು ಆ ವಿಷಯಕ್ಕೆ ಮಾತ್ರ ಅಗ್ರಿ ಆಗ್ತೇನೆ, ಅದೇನಿಲ್ಲ. ಆಮೇಲೆ ಎಲ್ಲಾರು ಹೇಳ್ತಿರ್ತಾರ, ಎಲ್ಲಾರು ಅಲ್ಲ, ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ ಏನಂದ್ರ, ಇಡೀ ಪ್ರಪಂಚದಲ್ಲಿ ಹುಡುಕ್ರಿ ನೀವು, ಇಡೀ ಪ್ರಪಂಚದಾದ್ಯಂತ ಹುಡುಕಿ ಬರ್ರಿ, ಯಾವ ಗಂಡನ ಶ್ರೇಯಸ್ಸನ್ನ ನೋಡಿ ಹೆಂಡತಿ ಹೊಟ್ಟೆ ಉರ್ಕೋತಾಳ ಅನ್ನೋದು ಶುದ್ಧ ಸುಳ್ಳು. ಅದು ಆಗಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಹೊಟ್ಟೆ ಉರ್ಕೊಳಕ್ ಚಾನ್ಸ ಇಲ್ಲ. ಅಲ್ಲಿ ಗಂಡ ಒಳ್ಳೆ ರೀತಿಯಿಂದ ಬೆಳೆದ್ರ ಅವಳಿಗೆ ಲಾಭ, ಮನೆಗೆ ಬಂದು ಬೀಳುತ್ತೆಲ್ಲ. ಯಾಕೆ ಹೊಟ್ಟೆ ಉರ್ಕೋಬೇಕು? ಆದ್ರೆ ಕೆಲವೊಂದಿಷ್ಟು ಜನ ಗಂಡಸರನ್ನ, ಕೆಲವೊಂದಿಷ್ಟು ಜನ ಮಾತ್ರ ಪರ್ಟಿಕ್ಯುಲರ್ ಆಗಿ ಹೇಳಿದೀನಿ, ನಾನು ನೀನ ಅಂತ ಅಲ್ಲ, ಕೆಲವೊಂದಿಷ್ಟು ಜನ ಮಾತ್ರ ಹೆಣ್ಮಕ್ಳು ಮುಂದ್ ಹೋಗೋದನ್ನ ತಡೀತಾರ ಗಂಡಸರು. ಯಾಕಂತಂದ್ರೆ ಅವ್ರಿಗೆ ಅಲ್ಲೂ ಪ್ರೀತಿ ಇರುತ್ತ. ಅದಕ್ಕ ಎಲ್ಲಿ ನನ್ ಹೆಂಡತಿ ನನ್ಕಿಂತ ಚೆನ್ನಾಗಿ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಅಂದ್ರೆ ಎಲ್ಲಿ ನನ್ ಬಿಟ್ಟು ಹೋಗ್ಬಿಡ್ತಾಳೋ ಏನೋ, ಎಲ್ಲಿ ಏನಾಗುತ್ತೋ ಏನೋ. ಹಾಗು ಹೊಟ್ಟೆ ಉರಿ ಪಡ್ತಾರೆ ವಿನಃ ಅವರಿಗೆ ಹೊಟ್ಟೆ ಉರಿ ಪಡ್ಬೇಕು ಅಂತ ಪಡಲ್ಲ. ನನ್ನ ಹೆಂಡತಿ ಬಿಟ್ಟವ್ರ ನಾ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸಬಲರು ಯಾರು ಅರ್ಥ ಮಾಡ್ಕೋರಿ. ಮಹಿಳೆನ, ಸ್ತ್ರೀನ. ಹೌದು, ನನ್ ಗಂಡ ಹೇಳಿದ್ ಕರೆಕ್ಟ್ ಹೇಳಿದ್ರು ಅವ್ರು, ನಾನು ಒಬ್ಳೆ ಬಂದೇನಿ ಅಂತ. ಕರೆಕ್ಟ್, ನಾನು ಕೇಳಿದ ಕ್ವಶನ್ ಅದೇ, ಆನ್ಸರು ಅದೇ, ನಾನು ಒಬ್ಳೆ ಬಂದೇನಿ. ಧೈರ್ಯ ಯಾರಿಗೆ ಜಾಸ್ತಿ? ನನಗೆ ಜಾಸ್ತಿ ಧೈರ್ಯ. ಐ ಮೀನ್ ಹೆಣ್ಮಕ್ಳಿಗೆ ಜಾಸ್ತಿ ಧೈರ್ಯ. ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದಕ್ಕಿಂತ ಒಂದು ಸಂಸಾರದಲ್ಲಿ ಹೆಣ್ಣು ಗಂಡು ಇಬ್ರೂ ಕರೆಕ್ಟ್ ಆಗಿದ್ರನೆ ಒಂದು ಮನೆ ಉದ್ಧಾರ ಆಗತ್ತೆ. ಒಂದು ಮನೆ ಉದ್ಧಾರ ಆದ್ರೆ ಒಂದು ಊರು ಉದ್ಧಾರ ಆಗತ್ತೆ. ಒಂದು ಊರು ಉದ್ಧಾರ ಆದ್ರ ಒಂದು ತಾಲೂಕು, ಜಿಲ್ಲೆ, ಸ್ಟೇಟು, ದೇಶ, ಹೀಗೆ ಉದ್ಧಾರ ಆಗ್ತಾ ಹೋಗ್ಬೇಕು. ಹಾಗಾಗಿ ನಾವೇನಂದ್ರ ನಾನ್ ಮಹಿಳೆ, ನೀನ್ ಪುರುಷ, ನೀನ್ ಹಾಗೆ ನಾನ್ ಹೀಗೆ, ನೀನ್ ಮೇಲು ನಾನ್ ಕೀಳು ಅನ್ನೋದನ್ನ ಬಿಟ್ಟು ಎಲ್ಲರೂ ಈಕ್ವಲ್ ಆಗಿ ನಡೋಣ. ಒಂದೇ ದಿವಸ ಮಾರ್ಚ್ 8ನೇ ತಾರೀಕು, ಇವತ್ತೊಂದೇ ದಿವಸ ಮಹಿಳಾ ದಿನಾಚರಣೆ ಅಲ್ಲ, ಪ್ರತಿದಿನಾನು ಮಹಿಳಾ ದಿನಾಚರಣೆ. ನಮ್ಮತನವನ್ನ ನಾವು ಉಳಿಸ್ಕೊಂಡು ಹೋಗೋಣ. ಧನ್ಯವಾದಗಳು. ಇದೇನೋ ಬೇರೆ ಟಾಪಿಕ್ ಆಯ್ತು, ಆದ್ರೂ ಓಕೆ, ನೋಡೋಣ ಹೇಗಿರುತ್ತೆ ರೆಸ್ಪಾನ್ಸ್ ಅಂತ. ಧನ್ಯವಾದಗಳು ಮತ್ತೊಮ್ಮೆ.